ಪಾದವಲ್ಲಭರ ಜನ್ಮಸ್ಥಾನ. ಅಲ್ಲಿ ಯಜ್ಞಗಳಾಗ್ತಾ ಇರುತ್ತೆ. ಪಾದವಲ್ಲಭರ ತಾತ ಬಾಪನಾರ್ಯ ಅನ್ನೋರು, ಅವರನ್ನು ಸಹ ಸಾಕಷ್ಟು ಜ್ಞಾನಿ ಆತ, ತುಂಬಾ ಜ್ಞಾನಿ. ಈ ಯಜ್ಞ ಮಾಡುವಾಗೆಲ್ಲ ಈ ಅಗ್ನಿನ ಹಚ್ಚಬೇಕಲ್ಲ, ಅದನ್ನ ಅವರು ಅಗ್ನಿ ಮಂತ್ರಗಳಿಂದಲೇ ಶುರು ಮಾಡ್ತಿದ್ರಂತೆ. ಅಂದ್ರೆ ಮಂತ್ರಗಳನ್ನ ಹೇಳಿ ಅಗ್ನಿನ ಸೃಷ್ಟಿ ಮಾಡ್ತಿದ್ರಂತೆ. ಅವರು ಮಾಮೂಲಿ ನಾವುಗಳು ಹಚ್ತೀವಲ್ವಾ ಬೆಂಕಿ ಕಡ್ಡಿ ಹಚ್ಕೊಂಡು, ಆತರ ಇಲ್ಲ. ಎಲ್ಲ ಯಜ್ಞಗಳಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಾನು ಅವರು ಮಂತ್ರಗಳಿಂದ ಅಗ್ನಿನ ಸೃಷ್ಟಿ ಮಾಡ್ತಿದ್ರು. ಸೊ ಅವರು ಈ ಯಜ್ಞಗಳಲ್ಲಿ ಏನಂತಾರೆ, ಮೇನ್ ಪರ್ಸನ್ ಈಸ್ ಐ ಥಿಂಕ್ ಅಧ್ವರ್ಯು ಆಗಿ ಇರ್ತಾರಂತೆ. ಆ ಒಂದು ಯಜ್ಞ ಮಾಡುವಾಗ ಈ ಯಜ್ಞಕ್ಕೆ ಮೇನ್ ಕಾಂಪೋನೆಂಟ್ ಇಸ್ ತುಪ್ಪ. ಈ ತುಪ್ಪಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಸೊ ಎಲ್ರು ಕಲೆಕ್ಟ್ ಮಾಡ್ಬಿಟ್ಟು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಡ್ತಾ ಇರ್ತಾರಂತೆ. ನೀನ್ ಇಟ್ಕೋ, ಯಜ್ಞದ ದಿವಸ ಎಲ್ಲ ತಗೊಂಡು ಬರ್ಬೇಕು ಅಂತ. ಸೊ ಆತ ಏನ್ ಮಾಡ್ತಾನೆ, ಕಲೆಕ್ಟ್ ಮಾಡ್ತಾ ಇರ್ತಾನೆ. ಎಲ್ರು ತಂದ್ಕೊಟ್ಟಿದ್ದನ್ನೆಲ್ಲ ಇಟ್ಕೊಳ್ತಿರ್ತಾನೆ ಮನೆಯಲ್ಲಿ. ಬರ್ತಾ ಬರ್ತಾ ಅವನಿಗೆ ಇಷ್ಟೊಂದು ತುಪ್ಪ ಇದೆ, ನಾನೊಂದ್ ಸ್ವಲ್ಪ ತಗೊಳ್ತೀನಿ ಅಂತ ಹೇಳಿ ಸ್ವಲ್ಪ ಎಲ್ಲ ಮಡಿಕೆಗಳಿಂದಲೂ ಸ್ವಲ್ಪ ತೆಗೆದಿಟ್ಕೊಳ್ತಾನಂತೆ. ಮತ್ತೆ ಯಜ್ಞದ ದಿವಸ ಆ ತುಪ್ಪಗಳನ್ನ ತಗೊಂಡು ಬಾ ಅಂತ ಹೇಳಿದಾಗ ಅವನು ಮಿಕ್ಕಿದ್ದು ತೆಗೆದಿಟ್ಕೊಂಡಿರೋದು ಅವನು ತೆಗೆದಿಟ್ಕೊಂಡಾಯ್ತು ಮನೆಯಲ್ಲಿ. ಮಿಕ್ಕಿದ್ದ ತುಪ್ಪನ ತಗೊಂಡು ಬರ್ತಾನೆ. ಬಟ್ ಯಜ್ಞಕ್ಕೆ ಎಷ್ಟು ಬೇಕೋ ಅಷ್ಟು ಕಲೆಕ್ಟ್ ಮಾಡಿರ್ತಾರಲ್ವಾ, ಕಡಿಮೆ ಆಯ್ತು ಇವಾಗ. ಸೊ ಹಾಗಾಗಿ ಇದು ಪಾದವಲ್ಲಭರಿಗೆ ಗೊತ್ತಾಗ್ತಿರುತ್ತೆ. ಬಟ್ ಆತ ಇನ್ನು ಪಾದವಲ್ಲಭ ಇಸ್ ಜಸ್ಟ್ 6 years old ಬಾಯ್. ಅವನ್ಗೆ ಎಲ್ಲ ಗೊತ್ತಾಗಿರುತ್ತೆ ಈ ತರ ಮಾಡ್ತಿದ್ದಾನೆ ಅಂತ ಹೇಳಿ. ಈಗ ಅವ್ರಿಗೆ ಯಜ್ಞ ನಿಲ್ಸಂಗಿಲ್ವಲ್ಲ, ತುಪ್ಪ ಬೇಕಿತ್ತು, ಬಟ್ ಕಡಿಮೆ ಆಗಿದೆ. ಈ ಪಾದವಲ್ಲಭರಿಗೆ ಬಾಪನಾರ್ಯ ಹೇಗೆ ತಾತನೋ ಹಾಗೇನೆ ಇನ್ನಿಬ್ರು ಇರ್ತಾರೆ. ಆ ಬಾಪನಾರ್ಯರ ಇಬ್ರು ಫ್ರೆಂಡ್ಸ್, ಒಬ್ರು ವೆಂಕಟಪ್ಪಯ್ಯ ಶ್ರೇಷ್ಠಿ ಅಂತ, ಇನ್ನೊಬ್ರು ನರಸಿಂಹವರ್ಮ ಅಂತ. ಅವರಿಬ್ರು ಮನೆಯಲ್ಲೂ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡಿರ್ತಾರೆ ಅವರನ್ನು, ಪಾದವಲ್ಲಭರನ್ನ. ಅವರನ್ನು ಸಹ ಈತ ತಾತ ತಾತ ಅಂತಲೇ ಕರ್ಕೊಂಡಿರ್ತಾರೆ. ಅಟ್ ಎ ಟೈಮ್ 3 ಜನಗಳ ಮನೆಯಲ್ಲೂ ಇರ್ತಿರ್ತಾರಂತೆ. ಒಂದು ಇದನ್ನ ಕೆಲವು ನೋಡಿರೋರು ಸಹ ಇಲ್ಲೂ ಇದ್ದಾನೆ ಪಾದವಲ್ಲಭ, ಅಲ್ಲೂ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಆಶ್ಚರ್ಯ ಆಗ್ತಿರುತ್ತಂತೆ. ಸೊ ವೆಂಕಟಪ್ಪಯ್ಯ ಶ್ರೇಷ್ಠಿ ಅವರು ಶ್ರೇಷ್ಠಿ ಆಗಿದ್ದರಿಂದ ಪಶು ಸಂಪತ್ತು ಸಹ ಅವ್ರ ಮನೆಯಲ್ಲಿ ಸಾಕಷ್ಟು ಇರುತ್ತೆ. ಸೊ ಹಾಗಾಗಿ ಒಂದು ಬರೆಸ್ಕೊಳ್ತಾರಂತೆ, ನಾನೀಗ ತುಪ್ಪ ತಗೊಂಡು ಬರ್ತೀನಿ, ಅದನ್ನೆಲ್ಲ ನೀನು ಆಮೇಲೆ ವಾಪಸ್ ಕೊಡ್ಬೇಕು ಅಂತ ಹೇಳಿ. ಆಯ್ತು ಅಂತ ಹೇಳಿ ವೆಂಕಟಪ್ಪಯ್ಯ ಶ್ರೇಷ್ಠಿ ಅವರು ಒಪ್ಕೊಳ್ತಾರೆ. ಈತ ಏನ್ ಮಾಡ್ತಾರೆ, ಇವಾಗ ಪಾದವಲ್ಲಭ ಪೀಠಿಕಾಪುರದ ಹತ್ರ ಯಾವ್ದು ಜಾಗ, ಪಾದಗಯ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲೇ ಆ ಊರಲ್ಲೇನೆ. ಪಾದಗಯ ತೀರ್ಥ ಅಂತಾರೆ, ಅಲ್ಲಿ ಒಂದು ಕೊಳ ಅಂತ ಹೇಳ್ಬಹುದು. ಆ ನೀರನ್ನ ತಗೊಂಡ್ ಬರ್ತಾರಂತೆ. ಅದನ್ನು ತುಂಬಾ ಮಹಿಮೆಯುಳ್ಳಂತಹ ಒಂದು ತೀರ್ಥ ಅದು. ಅಲ್ಲಿಂದ ನೀರ್ ತಗೊಂಡ್ ಬಂದು ಪಾದವಲ್ಲಭ ಅದನ್ನ ಯಜ್ಞಕ್ಕೆ ಸುರಿತಾರಂತೆ. ಸುರಿತಾ 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 ಅದು ತುಪ್ಪ ಆಗಿ ಕನ್ವರ್ಟ್ ಆಗ್ತಿರುತ್ತಂತೆ. ಸೊ ಯಜ್ಞ ಪೂರ್ತಿ ಸಕ್ಸಸ್ ಆಗುತ್ತೆ. ಮತ್ತೆ ಇವಾಗ ಅದನ್ನ ವಾಪಸ್ ಕೊಡ್ಬೇಕಲ್ಲ, ವೆಂಕಟಪ್ಪಯ್ಯ ಶ್ರೇಷ್ಠಿ ಹತ್ರ ಮೊದ್ಲೇ ಹೇಳಿರ್ತಾರೆ. ಕೆಲವು ದಿನಗಳಾದ್ಮೇಲೆ ತುಪ್ಪನ ಶೇಖರಣೆ ಮಾಡಿ, ಅವ್ರ ಮನೆಯಲ್ಲಿ ಪಶುಗಳು ಜಾಸ್ತಿ ಇರುತ್ತೆ, ಅಂದ್ರೆ ಹಸುಗಳು. ಸೊ ಅದನ್ನ ತುಪ್ಪನ ತಗೊಂಡ್ ಬಂದು ವಾಪಸ್ ಆ ತೀರ್ಥಕ್ಕೆ, ಪಾದಗಯ ತೀರ್ಥಕ್ಕೆ ಹಾಕ್ಬೇಕಾದ್ರೆ, ತುಪ್ಪನ ಹಾಕ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಅದು ನೀರಾಗಿ ಕನ್ವರ್ಟ್ ಆಗ್ತಿರುತ್ತಂತೆ. ಸೊ ಅದು ತಗೊಂಡಿದ್ದು ವಾಪಸ್ ಕೊಟ್ಟಿದ್ದು ಆ ಸೈಕಲ್ ಪೂರ್ತಿ ಆಯ್ತು. ಇದ್ರ ಮಧ್ಯೆ ಏನಾಗುತ್ತೆ, ಇವಾಗ ಇವ್ರಿಗೆ ತುಪ್ಪ ಕದ್ದಿರೋನ್ಗೆ ಇವಾಗ ಆಗ್ಬೇಕಲ್ಲ, ಪನಿಷ್ಮೆಂಟ್ ಆಗ್ಬೇಕು, ಶಿಕ್ಷೆ ಆಗ್ಬೇಕು. ಹಾಗೇನೆ ಅವನ್ಗೆ ಕೊಡ್ಬೇಕು ಶಿಕ್ಷೆ ಅಂತ ಹೇಳ್ಬಿಟ್ಟು ಆಗ್ಲೇ ರೆಡಿ ಮಾಡ್ಕೊಂಡಿರ್ತಾರೆ ಪಾದವಲ್ಲಭರು. ಈ ಕಡೆ ಅದೇ ಟೈಮ್ಗೆ ಇನ್ನೊಬ್ಬ ಮಗು ಇರ್ತಾನಂತೆ. ಮಗು ಅಂದ್ರೆ ಜಸ್ಟ್ 7-8 years ಓಲ್ಡ್ ಟೈಪ್ ಆತರ. ಅವನ್ಗೆ ಒಂದು ಕಾಯಿಲೆ ಇರುತ್ತಂತೆ. ಅಂದ್ರೆ ಈ 1 ವರ್ಷ ಆದ್ರೆ ರಿಯಲ್ ಏಜ್ ಅದು 10 ವರ್ಷ 15 ವರ್ಷದ ತರ ಜಾಸ್ತಿ ಆಗ್ಬಿಡೋದು. ಹಾಗೆ ಆ ಮಗುಗೆ ಇನ್ನು 10 ವರ್ಷನೇ ಆಗಿರುತ್ತೆ, ಬಟ್ ಈ ಯೂಸ್ ಟು ಲುಕ್ ಲೈಕ್ 50 years ಓಲ್ಡ್ ಆ ತರ ಆಗ್ಬಿಟ್ಟಿರ್ತಾನೆ. ಮತ್ತೆ ಅವನಿಗೆ ತೊದಲಿರುತ್ತಂತೆ. ಅವ್ರ ತಂದೆಗೆ ಪಾದವಲ್ಲಭದ ಮೇಲೆ ತುಂಬಾ ಒಂಥರ ಭಕ್ತಿ ಮತ್ತೆ ತುಂಬಾ ಇಷ್ಟ. ಸೊ ಈ ಯಜ್ಞಕ್ಕೆ ಅವ್ರ ಮಗುನ ಕರ್ಕೊಂಡ್ ಬರ್ತಾರಂತೆ. ಪಾದವಲ್ಲಭರನ್ನ ಒಂದ್ಸಲ ಆಶೀರ್ವಾದ ಮಾಡ್ಸೋಣ ಮಗನ್ಗೆ ಅಂತ ಹೇಳಿ. ಸೊ ಅವರು ಇಲ್ಲಿ ಬಂದಿದ್ದಾರೆ. ಇವಾಗ ತುಪ್ಪ ಕದ್ದಿದ್ದ ಬ್ರಾಹ್ಮಣನು ಸಹ ಇಲ್ಲಿದ್ದಾನೆ. ಈ ಪಾದವಲ್ಲಭ ಯಜ್ಞ ಎಲ್ಲ ಆದ್ಮೇಲೆ
ಆ ಕರೀತಾರಂತೆ ಆ ತಾತನ್ನ, ಅಂದ್ರೆ ಬ್ರಾಹ್ಮಣನ. ತುಪ್ಪ ಯಾರ ಮನೇಲಿ ಶೇಖರಣೆ ಮಾಡಿಟ್ಟಿದ್ರೋ ಆ ತಾತನ್ನ ಕರೀತಾರೆ. ಈಗ ಆಗ್ಲೇನೆ ಆ ಬ್ರಾಹ್ಮಣನಿಗೆ ಶುರುವಾಗಿದೆ, ಏನೋ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಹಿಂಗ್ ಮಾಡಬಾರ್ದಿತ್ತು ಅಂತ ಹೇಳಿ. ಬಟ್ ಈಗ ಆಗೋಗಿದೆ, ಎಲ್ಲ ತಪ್ಪು ಮಾಡಿ ಆಗೋಗಿದೆ. ಅವ್ರನ್ನ ಕರೆದ್ಬಿಟ್ಟು ಈಗ ನಾನು ಒಂದು ಮನೆನ ಸುಡ್ಬೇಕು, ಅದಕ್ಕೆ ಸರಿಯಾಗಿ ಮುಹೂರ್ತ ಕೊಡು ಅಂತ ಕೇಳ್ತಾರಂತೆ. ಆ ಬ್ರಾಹ್ಮಣ ಹೇಳ್ತಾನಂತೆ, ಈ ಗೃಹ ಪ್ರವೇಶಕ್ಕಾಗ್ಲಿ, ವಿವಾಹಕ್ಕಾಗ್ಲಿ ಅಥವಾ ಶಂಕುಸ್ಥಾಪನೆಗಾಗ್ಲಿ ಮುಹೂರ್ತಗಳನ್ನು ನೋಡ್ತಾರೆ. ಈ ತರದಕ್ಕೆ ಮನೆ ಸುಡ್ಬೇಕು ಅಂತಂದ್ರೆ, ಏನಾದ್ರೂ ಸುಡ್ಬೇಕು ಅಂದ್ರೆ ಏನು ಮುಹೂರ್ತ ಇಲ್ವಲ್ಲ ಅಂತ. ಯಾಕಿಲ್ಲ, ಇದಕ್ಕಿದೆ ಅಂತಂದ್ರೆ ಅದಕ್ಕೂ ಇರ್ಬೇಕು ದುರ್ಮುಹೂರ್ತ ಅಂತ ಪಾದವಲ್ಲಭ ಕೇಳಿದಾಗ ಅವ್ರು ಹೇಳ್ತಾರಂತೆ, ದುರ್ಮುಹೂರ್ತ ಇರಬಹುದು, ಇರುತ್ತೇನೋ, ಬಟ್ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಮತ್ತೆ ಈಗೇನ್ ನಡೀತಿದೆ ಅಂತಂದ್ರೆ ಈಗ ಎಕ್ಸಾಕ್ಟ್ಲಿ ದುರ್ಮುಹೂರ್ತ ನಡೀತಿದೆ ಅಂತ ಹೇಳ್ತಾನೆ ಆ ಬ್ರಾಹ್ಮಣ ಹೇಳ್ತಾನೆ. ಸೊ ಈಗ ಹಂಗಾದ್ರೆ ನಿನಗೆ ಒಂಥರ ಧನ್ಯವಾದಗಳು ನಿನಗೆ ಅಂತ ಹೇಳ್ಬಿಟ್ಟು ನಿನ್ನ ಮನೆ ಸುಡ್ಕೊಂತಾ ಇದೆ ಆ ತುಪ್ಪದ ಸಮೇತ ಅಂತ ಹೇಳ್ತಾರಂತೆ. ಬ್ರಾಹ್ಮಣ ಓಡೋಗಿ ನೋಡ್ತಾನಂತೆ, ಮನೆ ಫುಲ್ ಸುಟ್ಟೋಗುತ್ತೆ, ಸುಟ್ಟು ಭಸ್ಮ ಆಗೋಗುತ್ತೆ. ಮತ್ತೆ ಕೇಳ್ಕೊಳ್ತಾನಂತೆ, ನಂದು ತುಂಬಾ ತಪ್ಪಾಯ್ತು ಅಂತ ಹೇಳಿ ಹತ್ಕೊಂಡು ಕೇಳ್ಕೊಂಡಾಗ, ಇವಾಗ ಈ ಮಗು ಬಂದಿತ್ತಲ್ಲ, ಆತನಿಗೆ ಆ ಒಂದು ಕಾಯಿಲೆ ಇತ್ತಲ್ಲ, ತೊದಲು ಮತ್ತೆ ಸ್ವಲ್ಪ ಕಾಲದಲ್ಲೇ ಅತಿ ಜಾಸ್ತಿ ಏಜ್ ಆಗುವಂತಹದ್ದು. ಅವ್ರಿಗೆ ಈ ಮನೆ ಭಸ್ಮ ಆಗಿರುತ್ತಲ್ಲ, ಆ ಭಸ್ಮನ ತಗೊಂಡ್ ಬಾ ಅಂತ ಹೇಳಿ ಆ ಹುಡುಗನ ತಂದೆಗೆ ಹೇಳಿದಾಗ ಅವ್ರು ತಗೊಂಡ್ಬಂದು ಪಾದವಲ್ಲಭರ ಕೈಲಿಡ್ತಾರೆ. ಪಾದವಲ್ಲಭ ಅದನ್ನ ನೀರಿನಲ್ಲಿ ಕಲಸ್ಬಿಟ್ಟು ಈ ಮಗುಗೆ ಕೊಟ್ಟಾಗ ಈ ಮಗುದು ಪೂರ್ತಿ ಆ ಊನತೆಗಳೆಲ್ಲ ಕ್ಲಿಯರ್ ಆಗೋಗುತ್ತೆ. ಸೊ ಈಗ ಎಲ್ಲಿನ ಕನೆಕ್ಷನ್ ಅಂತಂದ್ರೆ, ಇವಾಗ ಕಷ್ಟನೂ ಕೊಟ್ಟ ಬ್ರಾಹ್ಮಣನಿಗೆ, ಈ ಮಗುಗೆ ವಾಸಿನೂ ಆಯ್ತು. ಅಟ್ ಎ ಟೈಮ್ ಒಬ್ರಿಗೆ ಕಷ್ಟ ಕೊಟ್ಟ, ಇನ್ನೊಬ್ರಿಗೆ ವಾಸಿ ಆಯ್ತು, ಒಳ್ಳೇದಾಯ್ತು. ಬಟ್ ಇಲ್ಲಿ ಇನ್ನೊಂದು ಕನೆಕ್ಷನ್ ಅಂದ್ರೆ ಪ್ರೀವಿಯಸ್ ಜನ್ಮದ್ದು. ಈ ಬ್ರಾಹ್ಮಣ ಮತ್ತೆ ಈ ಮಗು ಹಿಂದಿನ ಜನ್ಮದಲ್ಲಿ ಈ ವ್ಯಾಪಾರದಲ್ಲಿ ಮಾಡುವಾಗ ಭಾಗಿಗಳಾಗಿರ್ತಾರಂತೆ. ವ್ಯಾಪಾರದಲ್ಲಿ ಭಾಗಿಗಳು, ಪಾರ್ಟ್ನರ್ಸ್. ಈ ಪಾರ್ಟ್ನರ್ಸ್ ಆಗಿರ್ತಾರಲ್ಲ, ಇವರಿಬ್ಬರ ಮಧ್ಯೆ ಒಂದು ಏನು ಮನಸ್ಸಿನೊಳಗೇನೆ ಶುರುವಾಗಿರುತ್ತೆ, ಒಬ್ರ ಮೇಲೆ ಒಬ್ರಿಗೆ ದ್ವೇಷ. ಅವನು ಜಾಸ್ತಿ ಪ್ರಾಫಿಟ್ ತಗೊಳ್ತಿದ್ದಾನೆ, ಇವನ್ ಲಾಭ ಜಾಸ್ತಿ ತಗೊಳ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಒಂದ್ ಯಾವ ಹಂತಕ್ಕೆ ಬರುತ್ತೆ ಅಂತಂದ್ರೆ, ಈ ಮಗು ಆಗ ಹಿಂದಿನ ಜನ್ಮದಲ್ಲಿ ಏನಾಗಿರುತ್ತೋ ಅವನ್ ತಗೊಂಡ್ಬಂದು ಪಾಯಸನ, ವಿಷ ಹಾಕ್ಬಿಟ್ಟು ಪಾಯಸನ ಇವನು ಕೊಡ್ತಾನಂತೆ. ಅದನ್ನ ಇವನಿಗೆ ಕುಡಿಸ್ತಾನೆ. ಇದೇ ಟೈಮಲ್ಲಿ ಆ ಇನ್ನೊಬ್ಬ ವ್ಯಾಪಾರಸ್ಥ ಇರ್ತಾನಲ್ವಾ, ಪಾರ್ಟ್ನರ್ಸ್ ಅಲ್ಲಿ ಇನ್ನೊಬ್ಬ, ಅವನು ಇವನ್ ಮನೆಗೆ ಬೆಂಕಿ ಹಚ್ಚು ಅಂತ ಹೇಳ್ಬಿಟ್ಟು ಕೆಲವರು ದುರಾತ್ಮರಿಗೆ ದುಡ್ಡು ಕೊಟ್ಟು ಅವ್ರ ಮನೇನ ಸುಟ್ಟಾಕಿಸ್ತಾನೆ. ಈಗ ಇಲ್ಲೇನಾಯ್ತು, ಈ ಬ್ರಾಹ್ಮಣ ಪಾಯಸ ಕುಡ್ದಿದ್ದಕ್ಕೆ ಅಂದ್ರೆ ವ್ಯಾಪಾರಸ್ಥ ಅವನ್ ಸತ್ತೋದ. ಇಲ್ಲಿ ಇವನ್ ವಾಪಸ್ ಮನೆಗ್ ಬಂದ್ ನೋಡಿದ್ರೆ ಫುಲ್ ಸುಟ್ಕೊಂಡು ಹೋಗಿದೆ, ಜೊತೆಯಲ್ಲಿ ಹೆಂಡತಿ ಮಕ್ಕಳು ಸಹ ಸುಟ್ಕೊಂಡು ಹೋಗಿರ್ತಾರೆ. ಸೊ ಆತನಿಗೆ ತುಂಬಾ ದುಃಖ ಆಗುತ್ತಂತೆ. ಸೇಮ್ ಇದ್ರಲ್ಲಿ ನಾನು ಅಲ್ಲಿ ಅವನನ್ನ ಸಾಯಿಸಿದೆ, ಇಲ್ಲಿ ನನ್ನ ಹೆಂಡತಿ ಸತ್ತೋದ್ಲು ಅಂತ ಹೇಳಿ. ಸೊ ಹಾಗಾಗಿ ಇವನ ವಿಷ ಕೊಟ್ಟಿದ್ದು ಫಲ ಇವನಿಗೆ ತೊದಲು ಮತ್ತೆ ದೇಹದ ಊನತೆ ಇತ್ತು. ಅಂದ್ರೆ ಕೆಲವು ತಿಂಗಳಲ್ಲೇ ದೊಡ್ಡದಾಗಿ ಜಾಸ್ತಿ ಆಗೋ ಏಜ್ ಆಗುವಂತಹದ್ದು. ಅಲ್ಲಿ ಹಿಂದಿನ ಜನ್ಮದಲ್ಲಿ ತನ್ನ ಸಹ ವ್ಯಾಪಾರಸ್ಥನ ಮನೆ ಸುಟ್ಟಿದ್ರಿಂದ ಈಗ ಇವನ ಮನೆ ಸುಟ್ಟೋಯ್ತು. ಅಂದ್ರೆ ಈ ಫುಲ್ ಒಂದು ಇನ್ಸಿಡೆನ್ಸ್ ಇಂದ ಏನ್ ತಿಳ್ಕೋಬಹುದು ಅಂತಂದ್ರೆ, ಪಾದವಲ್ಲಭ ಅಥವಾ ದತ್ತಾತ್ರೇಯನಿಗೆ ಯಾವ ಸಮಯದ ಒಂದು ಮಿತಿನೂ ಇಲ್ಲ, ಒಂದು ದೇಶದ ಮಿತಿನೂ ಇಲ್ಲ. ದೇಶ ಅಂತಂದ್ರೆ ಸ್ಥಾನ ಮತ್ತೆ ಸಮಯದ ಮಿತಿ ಅನ್ನೋದು ಇರಲ್ಲ. ಅದ ಅತೀತ, ಸ್ಥಾನಾತೀತ ಮತ್ತೆ ಸಮಯಾತೀತ, ಕಾಲಾತೀತ ಅಂತ ಹೇಳ್ತೀವಿ. ಯೂಶುವಲ್ ಆ ವರ್ಡ್ನ ಯೂಸ್ ಮಾಡ್ತಿರ್ತೀವಿ. ಹಾಗೆ ಇಲ್ಲಿ ಈತ ಕೇಳ್ಕೊಂಡಿದ್ದಕ್ಕೆ ಈ ಊನತೆನ ಯಾಕೆ ನಿವಾರಣೆ ಮಾಡಬಹುದಿತ್ತು? ಆತ ಬಂದು ಕೇಳ್ಕೊಂಡಿದ್ದಕ್ಕೆ ಅದೇ ಟೈಮ್ಗೆ ಅವನು ಬಂದಿದ್ದಾನೆ. ಅದೇ ತರ ಬ್ರಾಹ್ಮಣನ ಮನೆ ಯಾಕೆ ಸುಡ್ಬೇಕಿತ್ತು? ಸುಡೋ ಅವಶ್ಯಕತೆ ಇರ್ಲಿಲ್ಲ. ಬಟ್ ಅವ್ರವ್ರಿಗೆ ತಪ್ಪುಗಳು ಗೊತ್ತಾದಾಗ ದತ್ತಾತ್ರೇಯ ಆ ಕಾಲ ಮತ್ತೆ ಸಮಯನ ಗೂಡಿಸ್ತಾನಂತೆ. ಅವನ ಕೈಯಲ್ಲಿರುವಂತಹ ಗೊಂಬೆಗಳವೆಲ್ಲ ಅವನ್ನೆಲ್ಲ ಒಟ್ಟು ಮಾಡಿ ಇಲ್ಲಿ ದುಷ್ಕರ್ಮಗಳ ಫಲಗಳನ್ನ ಸ್ವಲ್ಪದರಲ್ಲೇ ಕಡಿಮೆ ಮಾಡಿಬಿಟ್ಟು ಅವರನ್ನ ಒಳ್ಳೆಯವರನ್ನಾಗಿ ಮಾಡ್ತಾನೆ. ಸೊ ಆ ಕೆಟ್ಟ ಕರ್ಮಗಳ ಫಲ ಹೊಟ್ಟೋಗುತ್ತೆ ಬೇಗ ಅಂತ ಹೇಳಿ ಕಾಲಾತೀತನ ಮಹಿಮೆ ಇದು.
ಅಂತ ಇದೊಂದು ಕತೆ. ಸೊ ಇಲ್ಲಿ ಎರಡೆರಡು ಸಲ ಬಂತಲ್ಲ, ದುಃಖತ್ರಯದ ಅಂತ ದುಃಖಗಳನ್ನ ಕೊಡ್ತಾನೆ. ಬಟ್ ಅಟ್ ದ ಸೇಮ್ ಟೈಮ್ ಅದು ಯಾವ ದುಃಖಗಳನ್ನು ಕೊಡ್ತಾನೆ ಅಂತಂದ್ರೆ ನಮ್ಮದೇ ಕರ್ಮ ಫಲಗಳು. ಸುಮ್ನೆ ನಮ್ಮ ಎಲ್ಲ ಒಳ್ಳೇದಿದ್ರು ಅವನೇನ್ ಕಷ್ಟ ಕೊಡಕ್ ಬರಲ್ಲ. ಅದನ್ನ ಕೊಟ್ಟು ಬೇಗ ಸ್ವಲ್ಪ ಸಮಯದಲ್ಲಿ ಅವುಗಳ ನಿವಾರಣೆ ಆಗೋ ಹಾಗೆ ಮಾಡ್ತಾನೆ. ಇಂಡೈರೆಕ್ಟ್ಲಿ ಅವನು ಕರುಣಾಳು, ತುಂಬಾ ಕರುಣೆ. ಇವ್ರದ್ದು ಕಷ್ಟಗಳೆಲ್ಲ ಬೇಗ ಹೋಗ್ಲಿ, ಇವನ್ಗೆ ಒಳ್ಳೇದಾಗ್ಲಿ ಅನ್ನೋದೊಂದು ಭಾವನೆ ದತ್ತಾತ್ರೇಯಂದು. ಸೊ ಕಂಪೇರ್ ಟು ಮೆನಿ ಅದರ್ ಗಾಡ್ಸ್, ದತ್ತಾತ್ರೇಯ ಮತ್ತೆ ಇವನ್ ಪಾದವಲ್ಲಭ ಸಹ ಈ ತರ ಇದ್ರಲ್ಲಿ ಆಟ ಅವ್ರಿಗೆ. ಪಾದವಲ್ಲಭನ ಹೇಳ್ತಾರೆ, ಆಗ್ರಹ ಪೂರ್ವಕವಾಗಿ ಅವನು ಕಷ್ಟಗಳನ್ನ ಕೊಡ್ತಾನೆ, ಅನುಗ್ರಹ ಪೂರ್ವಕವಾಗಿ ಆತ ವರಗಳನ್ನ ಕೊಡ್ತಾನೆ ಅನ್ನೋದು ತುಂಬಾ ಫೇಮಸ್. ಪ್ರತಿಯೊಂದನು ಆಟ ಅವನಿಗೆ ಅಂತ ಒಂದು ಕಥೆ ಪಾದವಲ್ಲಭರ ಚರಿತ್ರೆಯಲ್ಲಿ. ಚೆನ್ನಾಗ್ ಅರ್ಥ ಆಯ್ತು ಮ್ಯಾಮ್. ಒಂದು ಸಂದೇಹ ಬಂತು, ಏನಂದ್ರೆ ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮಕ್ಕೆ ಫಾರ್ವರ್ಡ್ ಮಾಡಿ ಅದರಲ್ಲಿ ಒಳ್ಳೇದ್ ಮಾಡ್ತಾನೆ ಅಂತ. ಈ ಜನ್ಮದಕ್ಕೆ ಕೊಡಲ್ಲ ಏನಿಲ್ಲ, ಹಂಗೇನಿಲ್ಲ. ಅದೊಂದು ಇನ್ಸಿಡೆನ್ಸ್ ಅಷ್ಟೇ. ಈಗಿನ ಜನ್ಮದ ಈಗ್ಲೂ ಮಾಡಬಹುದು, ಅನುಭವಿಸ್ತೀವಿ, ಹಂಗೇನಿಲ್ಲ.